ಭಾರತೀಯರ ಪಾಲಿಗೆ ಶುಭಾರಂಭ. ಮತ್ತಷ್ಟು ಮಗದಷ್ಟು ಪದಕಗಳು ಭಾರತೀಯರ ಪಾಲಿಗೆ ಬರಲಿ ಅಂತ ಆಶಿಸ್ತಾ ಮತ್ತೆ ಪಕ್ಕಾ ಪಾಲಿಟಿಕ್ಸ್ನ ಸುದ್ದಿ ಕಡೆ ಗಮನ ಕೊಡೋಣ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಬ್ರೇಕಿಂಗ್ ನಮ್ಮಲ್ಲಿ ಮಾತ್ರ. ಗ್ಯಾರಂಟಿ ಸರ್ಕಾರ ಇದೀಗ ಹಗರಣ ಆರೋಪಗಳ ಕಂಟಕದಲ್ಲಿ ವಿಲ ಒದ್ದಾಡ್ತಾ ಇದೆ. ಮೂಡ ಮತ್ತೊಂದು ಕಡೆಯಲ್ಲಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ವಿಚಾರ. ಅಧಿವೇಶನದುದ್ದಕ್ಕೂ ಕೂಡ ಆಡಳಿತ ಪಕ್ಷವನ್ನ ಕಟ್ಟಾಕುವಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ವಿರೋಧ ಪಕ್ಷದ ನಾಯಕರು. ಇದೀಗ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿಚಾರ ಪ್ರಸ್ತಾಪ ಆಗ್ತಾ ಇರೋ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿಗಳ ಪಾಲಿಗೆ ಈ ಹಗರಣಗಳ ಆರೋಪ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೈಕಮಾಂಡ್ ಇದರ ಬಗ್ಗೆ ರಿಪೋರ್ಟ್ ಕೇಳಿದೆ. ಮುಡಾ ಹಾಗೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ರಿಪೋರ್ಟ್ ಕೇಳಿದೆ. ರಾಜ್ಯ ನಾಯಕರ ಮಾಹಿತಿಯ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳನ್ನ ದೆಹಲಿಗೆ ಬನ್ನಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕರೆ ಕೊಟ್ಟಿದ್ದಾರೆ. ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರವಲ್ಲ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸೋದು ಅನಿವಾರ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕಳಿಸಿರುವ ಸಂದೇಶದ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಲಭ್ಯವಾಗಿದೆ. ರಾಜ್ಯಪಾಲರ ಅಂಗಳಕ್ಕೂ ಕೂಡ ತಲುಪಿಡ್ತು ಮೂಡ ಹಗರಣ. ಯಾವಾಗ ಪ್ರಕರಣ ವಿರೋಧ ಪಕ್ಷಗಳ ಕೈಗೆ ದೊಡ್ಡ ಅಸ್ತ್ರವಾಗಿ ಸಿಗ್ತಾ ಇದೆ ಅನ್ನೋದರ ಸೂಚನೆ ಸಿಕ್ತೋ ಅಲರ್ಟ್ ಆಗಿದೆ ಕಾಂಗ್ರೆಸ್ನ ಹೈಕಮಾಂಡ್. ಇದೀಗ ದೆಹಲಿ ಅಂಗಳಕ್ಕೂ ಕೂಡ ತಲುಪಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇರುವ 2 ಹಗರಣಗಳು. ಹೀಗಾಗಿ ದೆಹಲಿ ಅಂಗಳಕ್ಕೆ ಇದೀಗ ಮೂಡಾ ಹಾಗೆ ವಾಲ್ಮೀಕಿ ನಿಗಮದ ಹಗರಣ ಶಿಫ್ಟ್ ಆಗ್ತಾ ಇದೆ. ರಾಜ್ಯದಲ್ಲಿ ಹಗರಣದಿಂದ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಉಂಟಾಗ್ತಾ ಇದೆ. ನಾವು ಗಮನಿಸಿದ್ವಿ, ಒಂದು ದಿನ ಮುಂಚಿತವಾಗಿ ಅಧಿವೇಶನವನ್ನ ಮೊಟಕುಗೊಳಿಸಿದ್ದಾರೆ. ಸರ್ಕಾರಕ್ಕೆ ವಿರೋಧ ಪಕ್ಷಗಳ ಪ್ರಶ್ನೆಗಳನ್ನ ಎದುರಿಸುವ ಧೈರ್ಯ ಮುಗಿದೋಗಿದೆ. ವಿರೋಧ ಪಕ್ಷಗಳ ವಿಶ್ಲೇಷಣೆ ಇದು. ಯಾವಾಗ ಮುಡಾ ಪ್ರಕರಣವನ್ನ ಚರ್ಚೆಗೆ ಒಳಪಡಿಸಬೇಕು ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಗೆ ಮುಂದಾಯಿತು ವಿರೋಧ ಪಕ್ಷಗಳು, ಒಂದು ದಿನ ಮುಂಚಿತವಾಗಿಯೇ ಅಧಿವೇಶನವನ್ನ ಮೊಟಕುಗೊಳಿಸಿದ್ರು ಅನ್ನೋ ಆರೋಪ ವಿರೋಧ ಪಕ್ಷದ್ದು. ಅಲ್ಲಿಗೆ ಕಾಂಗ್ರೆಸ್ ಪಾಳೆಯಕ್ಕೆ ಈ 2 ವಿಚಾರಗಳು ಕೂಡ ತೀವ್ರ ಮುಜುಗರದ ಸಂಗತಿಯಾಗಿ ಪರಿಣಮಿಸಿದೆ. ಬಿಜೆಪಿ ಜೆಡಿಎಸ್ ನಾಯಕರಿಂದ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಎಲ್ಲಿ ಹೋದ್ರು, ಯಾವುದೇ ಕಾರ್ಯಕ್ರಮ ಇದ್ರು, ಮಾಧ್ಯಮದವರು ಏನೇ ಪ್ರಶ್ನೆ ಕೇಳಿದ್ರು ಬಂದು ನಿಲ್ತಾ ಇರೋದು ಮುಖ್ಯಮಂತ್ರಿಗಳ ರಾಜೀನಾಮೆ ಅನ್ನೋ ವಿಚಾರಕ್ಕೇನೆ. ಲಿಖಿತ ರೂಪದಲ್ಲಿ ವರದಿ ನೀಡೋಕೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನಂತ ನಾಯಕರ ಪಾಲಿಗೆ ಇದು ಅತ್ಯಂತ ಗಂಭೀರವಾದ ವಿಚಾರ. ನಾವು ಗಮನಿಸಿದ್ವಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿದ್ದ ಸರ್ಕಾರದ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಟ್ಯೂಬ್ಲೈಟ್ ವಾಚ್ ವಿಚಾರ ಬಂದರೂ ಕೂಡ ವೈಯಕ್ತಿಕವಾಗಿ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಕೂಡ ಕ್ಲೈಮ್ ಮಾಡ್ಕೊತಿದ್ರು. ಇದೀಗ ಮುಖ್ಯಮಂತ್ರಿಗಳ ಕೈಯಿಂದಲೇ ಲಿಖಿತ ರೂಪದ ಉತ್ತರವನ್ನ ಬಯಸಿದ್ದಾರೆ ರಾಜ್ಯಪಾಲರು. ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ, ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಆಚೆ ಬಂದು 2 ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ಮುಖ್ಯಮಂತ್ರಿಗಳು, 4 ಜನ ಸಚಿವರು ಪ್ರೆಸ್ ಮೀಟ್ ಮಾಡಿದ್ರು. ದಿನಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್, ಜಾಹೀರಾತಿನ ರೂಪದಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅಂದ್ರೆ ಎಷ್ಟು ಡೆಸ್ಪರೇಟ್ ಸ್ಥಾನಕ್ಕೆ ಹೋಗಿ ನಿಂತಿದ್ದಾರೆ ಅನ್ನೋದರ ಸೂಚನೆ ಲಭ್ಯವಾಗ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಬುಲಾವ್ ಕಳಿಸಿದ್ದಾರೆ. ಸರ್ಕಾರದ ಬೆಳವಣಿಗೆಗಳ ಬಗ್ಗೆ ವರದಿಯನ್ನ ಪಡಿಲಿಕ್ಕೇನೆ ದೆಹಲಿಗೆ ಕರೆಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ. ಪ್ರಸ್ತುತ ರಾಜಕೀಯದ ಮಾಹಿತಿಯನ್ನ ಪಡೆಯಲಿದೆ ಕಾಂಗ್ರೆಸ್ನ ಹೈಕಮಾಂಡ್. ಬಿಜೆಪಿ ನಡೆಸಲಿರುವ ಪಾದಯಾತ್ರೆ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ. ಮುಂದಿನ ರಾಜ್ಯ ಸರ್ಕಾರದ ನಡೆ ಹೇಗಿರಬೇಕು ಅನ್ನೋದರ ಸೂಚನೆ ಕೂಡ ಹೈಕಮಾಂಡ್ ನಾಯಕರಿಂದ ಸಿಕ್ಕಿದ್ರೂ ಅಚ್ಚರಿ ಇಲ್ಲ. ರಾಜ್ಯ ನಾಯಕರಿಗೆ ಸೂಚನೆಯನ್ನ ನೀಡಲಿದ್ದಾರೆ ಹೈಕಮಾಂಡ್ ನಾಯಕರು. ಸರ್ಕಾರಕ್ಕೆ ಆಗ್ತಿರುವ ಮುಜುಗರವನ್ನ ತಪ್ಪಿಸೋದು ಹೇಗೆ, ಮುಂದಿನ ದಿನಗಳಲ್ಲಾದರೂ ಮುಜುಗರದಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದರ ಸೂಚನೆಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ನೀಡೋ ಎಲ್ಲ ಸಾಧ್ಯತೆ ಇದೆ. ಕಾದ್ ನೋಡೋಣ, ದೆಹಲಿಯ ಫ್ಲೈಟ್ ಯಾವಾಗ ಹತ್ತುತ್ತಾರೆ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು, ಹೈಕಮಾಂಡ್ನಿಂದ ಯಾವ ರೀತಿಯಾದ ಸಂದೇಶ ಬರುತ್ತೆ, ಎಲ್ಲದರ ವಿಶ್ಲೇಷಣೆ ನಿಮಗೆ ಮುಂದಿನ ಹಂತಗಳಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಯಲ್ಲಿ ಲಭ್ಯವಾಗ್ತಾ ಹೋಗುತ್ತೆ. ಇದು ಇವತ್ತಿನ ರಾಜಕೀಯ ವಿದ್ಯಮಾನಗಳ ಪೈಕಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ವರದಿ. ಆದರೆ ಇನ್ನು ಲೋಕಲ್ ಮಟ್ಟದಲ್ಲಿ ಯಾವ ರೀತಿಯಾದ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನ ಗಮನಿಸೋಣ ಇವತ್ತಿನ ಲೋಕಲ್ ಮಾತಿನಲ್ಲಿ.
ಭಾರತೀಯರ ಪಾಲಿಗೆ ಶುಭಾರಂಭ, ಮತ್ತಷ್ಟು ಮಗದಷ್ಟು ಪದಕಗಳು ಭಾರತೀಯರ ಪಾಲಿಗೆ ಬರಲಿ ಅಂತ ಆಶಿಸ್ತಾ ಮತ್ತೆ ಪಕ್ಕಾ ಪಾಲಿಟಿಕ್ಸ್ನ ಸುದ್ದಿ ಕಡೆ ಗಮನ ಕೊಡೋಣ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಬ್ರೇಕಿಂಗ್ ನಮ್ಮಲ್ಲಿ ಮಾತ್ರ. ಗ್ಯಾರಂಟಿ ಸರ್ಕಾರ ಇದೀಗ ಹಗರಣ ಆರೋಪಗಳ ಕಂಟಕದಲ್ಲಿ ವಿಲ ಒದ್ದಾಡ್ತಾ ಇದೆ. ಮೂಡ ಮತ್ತೊಂದು ಕಡೆಯಲ್ಲಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ವಿಚಾರ, ಅಧಿವೇಶನದುದ್ದಕ್ಕೂ ಕೂಡ ಆಡಳಿತ ಪಕ್ಷವನ್ನ ಕಟ್ಟಾಕುವಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ವಿರೋಧ ಪಕ್ಷದ ನಾಯಕರು. ಇದೀಗ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿಚಾರ ಪ್ರಸ್ತಾಪ ಆಗ್ತಾ ಇರೋ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿಗಳ ಪಾಲಿಗೆ ಈ ಹಗರಣಗಳ ಆರೋಪ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೈಕಮಾಂಡ್ ಇದರ ಬಗ್ಗೆ ರಿಪೋರ್ಟ್ ಕೇಳಿದೆ. ಮುಡಾ ಹಾಗೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ರಿಪೋರ್ಟ್ ಕೇಳಿದೆ. ರಾಜ್ಯ ನಾಯಕರ ಮಾಹಿತಿಯ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳನ್ನ ದೆಹಲಿಗೆ ಬನ್ನಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕರೆ ಕೊಟ್ಟಿದ್ದಾರೆ. ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರವಲ್ಲ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸೋದು ಅನಿವಾರ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕಳಿಸಿರುವ ಸಂದೇಶದ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಲಭ್ಯವಾಗಿದೆ. ರಾಜ್ಯಪಾಲರ ಅಂಗಳಕ್ಕೂ ಕೂಡ ತಲುಪಿಡ್ತು ಮೂಡ ಹಗರಣ. ಯಾವಾಗ ಪ್ರಕರಣ ವಿರೋಧ ಪಕ್ಷಗಳ ಕೈಗೆ ದೊಡ್ಡ ಅಸ್ತ್ರವಾಗಿ ಸಿಗ್ತಾ ಇದೆ ಅನ್ನೋದರ ಸೂಚನೆ ಸಿಕ್ತೋ ಅಲರ್ಟ್ ಆಗಿದೆ ಕಾಂಗ್ರೆಸ್ನ ಹೈಕಮಾಂಡ್. ಇದೀಗ ದೆಹಲಿ ಅಂಗಳಕ್ಕೂ ಕೂಡ ತಲುಪಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇರುವ 2 ಹಗರಣಗಳು. ಹೀಗಾಗಿ ದೆಹಲಿ ಅಂಗಳಕ್ಕೆ ಇದೀಗ ಮೂಡಾ ಹಾಗೆ ವಾಲ್ಮೀಕಿ ನಿಗಮದ ಹಗರಣ ಶಿಫ್ಟ್ ಆಗ್ತಾ ಇದೆ. ರಾಜ್ಯದಲ್ಲಿ ಹಗರಣದಿಂದ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಉಂಟಾಗ್ತಾ ಇದೆ. ನಾವು ಗಮನಿಸಿದ್ವಿ, ಒಂದು ದಿನ ಮುಂಚಿತವಾಗಿ ಅಧಿವೇಶನವನ್ನ ಮೊಟಕುಗೊಳಿಸಿದ್ದಾರೆ. ಸರ್ಕಾರಕ್ಕೆ ವಿರೋಧ ಪಕ್ಷಗಳ ಪ್ರಶ್ನೆಗಳನ್ನ ಎದುರಿಸುವ ಧೈರ್ಯ ಮುಗಿದೋಗಿದೆ. ವಿರೋಧ ಪಕ್ಷಗಳ ವಿಶ್ಲೇಷಣೆ ಇದು. ಯಾವಾಗ ಮುಡಾ ಪ್ರಕರಣವನ್ನ ಚರ್ಚೆಗೆ ಒಳಪಡಿಸಬೇಕು ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಗೆ ಮುಂದಾಯಿತು ವಿರೋಧ ಪಕ್ಷಗಳು, ಒಂದು ದಿನ ಮುಂಚಿತವಾಗಿಯೇ ಅಧಿವೇಶನವನ್ನ ಮೊಟಕುಗೊಳಿಸಿದ್ರು ಅನ್ನೋ ಆರೋಪ ವಿರೋಧ ಪಕ್ಷದು. ಅಲ್ಲಿಗೆ ಕಾಂಗ್ರೆಸ್ ಪಾಳೆಯಕ್ಕೆ ಈ 2 ವಿಚಾರಗಳು ಕೂಡ ತೀವ್ರ ಮುಜುಗರದ ಸಂಗತಿಯಾಗಿ ಪರಿಣಮಿಸಿದೆ. ಬಿಜೆಪಿ ಜೆಡಿಎಸ್ ನಾಯಕರಿಂದ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಎಲ್ಲಿ ಹೋದ್ರು, ಯಾವುದೇ ಕಾರ್ಯಕ್ರಮ ಇದ್ರು, ಮಾಧ್ಯಮದವರು ಏನೇ ಪ್ರಶ್ನೆ ಕೇಳಿದ್ರು ಬಂದು ನಿಲ್ತಾ ಇರೋದು ಮುಖ್ಯಮಂತ್ರಿಗಳ ರಾಜೀನಾಮೆ ಅನ್ನೋ ವಿಚಾರಕ್ಕೇನೆ. ಲಿಖಿತ ರೂಪದಲ್ಲಿ ವರದಿ ನೀಡೋಕೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನಂತ ನಾಯಕರ ಪಾಲಿಗೆ ಇದು ಅತ್ಯಂತ ಗಂಭೀರವಾದ ವಿಚಾರ. ನಾವು ಗಮನಿಸಿದ್ವಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿದ್ದ ಸರ್ಕಾರದ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಟ್ಯೂಬ್ಲೈಟ್ ವಾಚ್ ವಿಚಾರ ಬಂದರೂ ಕೂಡ ವೈಯಕ್ತಿಕವಾಗಿ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಕೂಡ ಕ್ಲೈಮ್ ಮಾಡ್ಕೊತಿದ್ರು. ಇದೀಗ ಮುಖ್ಯಮಂತ್ರಿಗಳ ಕೈಯಿಂದಲೇ ಲಿಖಿತ ರೂಪದ ಉತ್ತರವನ್ನ ಬಯಸಿದ್ದಾರೆ ರಾಜ್ಯಪಾಲರು. ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ, ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಆಚೆ ಬಂದು 2 ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ಮುಖ್ಯಮಂತ್ರಿಗಳು, 4 ಜನ ಸಚಿವರು ಪ್ರೆಸ್ ಮೀಟ್ ಮಾಡಿದ್ರು. ದಿನಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್, ಜಾಹೀರಾತಿನ ರೂಪದಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅಂದ್ರೆ ಎಷ್ಟು ಡೆಸ್ಪರೇಟ್ ಸ್ಥಾನಕ್ಕೆ ಹೋಗಿ ನಿಂತಿದ್ದಾರೆ ಅನ್ನೋದರ ಸೂಚನೆ ಲಭ್ಯವಾಗ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಬುಲಾವ್ ಕಳಿಸಿದ್ದಾರೆ. ಸರ್ಕಾರದ ಬೆಳವಣಿಗೆಗಳ ಬಗ್ಗೆ ವರದಿಯನ್ನ ಪಡಿಲಿಕ್ಕೇನೆ ದೆಹಲಿಗೆ ಕರೆಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ. ಪ್ರಸ್ತುತ ರಾಜಕೀಯದ ಮಾಹಿತಿಯನ್ನ ಪಡೆಯಲಿದೆ ಕಾಂಗ್ರೆಸ್ನ ಹೈಕಮಾಂಡ್. ಬಿಜೆಪಿ ನಡೆಸಲಿರುವ ಪಾದಯಾತ್ರೆ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ. ಮುಂದಿನ ರಾಜ್ಯ ಸರ್ಕಾರದ ನಡೆ ಹೇಗಿರಬೇಕು ಅನ್ನೋದರ ಸೂಚನೆ ಕೂಡ ಹೈಕಮಾಂಡ್ ನಾಯಕರಿಂದ ಸಿಕ್ಕಿದ್ರೂ ಅಚ್ಚರಿ ಇಲ್ಲ. ರಾಜ್ಯ ನಾಯಕರಿಗೆ ಸೂಚನೆಯನ್ನ ನೀಡಲಿದ್ದಾರೆ ಹೈಕಮಾಂಡ್ ನಾಯಕರು. ಸರ್ಕಾರಕ್ಕೆ ಆಗ್ತಿರುವ ಮುಜುಗರವನ್ನ ತಪ್ಪಿಸೋದು ಹೇಗೆ, ಮುಂದಿನ ದಿನಗಳಲ್ಲಾದರೂ ಮುಜುಗರದಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದರ ಸೂಚನೆಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ನೀಡೋ ಎಲ್ಲ ಸಾಧ್ಯತೆ ಇದೆ. ಕಾದ್ ನೋಡೋಣ, ದೆಹಲಿಯ ಫ್ಲೈಟ್ ಯಾವಾಗ ಹತ್ತುತ್ತಾರೆ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು, ಹೈಕಮಾಂಡ್ನಿಂದ ಯಾವ ರೀತಿಯಾದ ಸಂದೇಶ ಬರುತ್ತೆ, ಎಲ್ಲದರ ವಿಶ್ಲೇಷಣೆ ನಿಮಗೆ ಮುಂದಿನ ಹಂತಗಳಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಯಲ್ಲಿ ಲಭ್ಯವಾಗ್ತಾ ಹೋಗುತ್ತೆ. ಇದು ಇವತ್ತಿನ ರಾಜಕೀಯ ವಿದ್ಯಮಾನಗಳ ಪೈಕಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ವರದಿ. ಆದರೆ ಇನ್ನು ಲೋಕಲ್ ಮಟ್ಟದಲ್ಲಿ ಯಾವ ರೀತಿಯಾದ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನ ಗಮನಿಸೋಣ ಇವತ್ತಿನ ಲೋಕಲ್ ಮಾತಿನಲ್ಲಿ.